ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಕುಂಭರಾಶಿಯವರೇ, ನಿಮ್ಮ ಕೈಗಳಿಗೆ ಕೊಳ ಬೀಳುವಂತಹ ಪರಿಸ್ಥಿತಿ ಯಾಕೆ ಬರಬಹುದು? ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ನಿಮ್ಮದೇ ಕುಟುಂಬವನ್ನು ನೀವು ಬಿಟ್ಟು ದೂರ ಹೋಗುವಂತಹ ಅನಿವಾರ್ಯತೆ ಜುಲೈ ತಿಂಗಳಲ್ಲಿ ಯಾಕೆ ಎದುರಾಗುತ್ತಿದೆ? ನಿಮ್ಮ ಕಣ್ಣಲ್ಲಿ ನೀರು ಹಾಕಿಸಿದ ಆ ವ್ಯಕ್ತಿಗೆ ಸಾಕ್ಷಾತ್ ಕಾಲಭೈರವರು ಕೊಡುವಂತಹ ಭೀಕರ ಶಿಕ್ಷೆ ಏನು? ಸತ್ಯ ತಿಳಿದರೆ ಈ ಕ್ಷಣವೇ ನೀವು ಅಳಲು ಶುರು ಮಾಡ್ತೀರಾ. ನಿಮ್ಮ ಬೆನ್ನ ಹಿಂದೆ ಒಂದು ಭಯಾನಕ ಪಿತೂರಿ ನಡೆದಿದೆ. ಈ ವಿಡಿಯೋವನ್ನು ಕೇವಲ ಜಾತಕ ಅನಾಲಿಸಿಸ್ ಅಂದುಕೊಳ್ಳಬೇಡಿ. ಇದು ಸಾಕ್ಷಾತ್ ಈಶ್ವರನು ನಿಮಗೆ ನೀಡುತ್ತಿರುವ ಕೊನೆಯ ಸೂಚನೆ, ಕೊನೆಯ ಎಚ್ಚರಿಕೆಯ ಸೂಚನೆಯಾಗಿದೆ. ಯಾರು ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗುತ್ತಾರೋ ಅವರು ತಮ್ಮ ಜೀವನದ ಅತಿ ದೊಡ್ಡ ಸತ್ಯವನ್ನು ಮತ್ತು ಪರಿಹಾರವನ್ನು ಕಳೆದುಕೊಳ್ಳುತ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯ ಸೆಕೆಂಡ್ವರೆಗೂ ನೋಡಿ ನಿಮ್ಮ ಭವಿಷ್ಯವನ್ನು ನೀವೇ ಕಾಪಾಡಿಕೊಳ್ಳಿ. ಭಾಗ 2, ಕಷ್ಟದ ತಿಂಗಳು ಮತ್ತು ಶತ್ರುಗಳ ಪಿತೂರಿ. ಕುಂಭರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿಯಾದ ಶನಿ ದೇವರು ನೀವು ಯಾರಿಗೆ ಒಳ್ಳೆಯದನ್ನು ಮಾಡಿದ್ರೋ ಅವರಿಂದಲೇ ನಿಮಗೆ ಇವತ್ತು ದ್ರೋಹವಾಗುತ್ತಿದೆ. ಜುಲೈ 2026ರ ಈ ತಿಂಗಳು ನಿಮಗೆ ತುಂಬ ಜಾಗರೂಕರಾಗಿರಬೇಕಾದ ಕಷ್ಟದ ತಿಂಗಳಾಗಿದೆ. ನಿಮ್ಮ ಸ್ವಂತದವರೇ, ನಿಮ್ಮ ರಕ್ತ ಸಂಬಂಧಿಗಳೇ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಬೆನ್ನ ಹಿಂದೆ ಬೆಂಕಿ ಇಡಲು ಕಾಯುತ್ತಿದ್ದಾರೆ. ಕಾನೂನು ವಿಚಾರದಲ್ಲಿ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಣ್ಣ ತಪ್ಪು ಮಾಡಿದರೂ ನಿಮ್ಮ ಕೈಗೆ ಕೊಳ ಬೀಳುವಷ್ಟು ದೊಡ್ಡ ಪಿತೂರಿ ನಡೆಯುತ್ತಿದೆ. ನೀವು ಅಂದುಕೊಂಡಂತೆ ಎಲ್ಲರೂ ಒಳ್ಳೆಯವರಲ್ಲ. ನಿಮ್ಮ ರಹಸ್ಯಗಳನ್ನು, ನಿಮ್ಮ ಹಣಕಾಸಿನ ವಿಚಾರಗಳನ್ನು ಈ ತಿಂಗಳು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಭಾಗ 3, ಕುಟುಂಬದ ಬದುಕು ಮತ್ತು ಕಣ್ಣೀರಿನ ರಹಸ್ಯ. ಈ ಕುಂಭರಾಶಿಯವರ ಕುಟುಂಬದ ಬದುಕಿನ ಬಗ್ಗೆ ಮಾತನಾಡೋಣ. ನಾನು ನನ್ನ ಕುಟುಂಬವನ್ನು ಬಿಡಬೇಕಾಗುತ್ತದೆ ಎಂಬ ಮಾತು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಬರುತ್ತಿದೆ ಗೊತ್ತಾ? ಮನೆ ಮಂದಿಯ ಕಠೋರವಾದ ಮಾತುಗಳು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಸಂಗಾತಿ ಮತ್ತು ನಿಮ್ಮ ಮೇಲಿರುವ ಸಾಲದ ಹೊರೆ ನಿಮ್ಮನ್ನು ಮನೆಯಿಂದ ಎಲ್ಲಾದರೂ ದೂರ ಹೋಗುವಂತೆ ಪ್ರೇರೇಪಿಸುತ್ತಿದೆ. ಆದರೆ ನೆನಪಿಡಿ, ಇದು ಗ್ರಹಗಳ ಆಟ. ರಾಹು ಮತ್ತು ಶನಿಯ ಪ್ರಭಾವದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಬಿರುಕು ಮೂಡಲು ಮೂರನೇ ವ್ಯಕ್ತಿ ಪ್ರಯತ್ನಿಸುತ್ತಿದ್ದಾನೆ. ನೀವು ತಾಳ್ಮೆ ಕಳೆದುಕೊಂಡರೆ ನಿಮ್ಮ ಸಂಸಾರ ಹಾಳಾಗುತ್ತದೆ. ಆ ದೇವರ ಸೂಚನೆ ಏನೆಂದರೆ ಈ ತಿಂಗಳು ನೀವು ಎಷ್ಟೇ ಕಷ್ಟ ಬಂದರೂ ಮೌನವಾಗಿರಬೇಕು. ಭಾಗ 4, ಮಹಾಪರಿಹಾರಗಳು. ಯಾರು ಮಾಡದ ರಹಸ್ಯಗಳು. ಈ ಎಲ್ಲ ಕಷ್ಟಗಳಿಂದ ಪಾರಾಗಲು ಸಾಕ್ಷಾತ್ ಶಿವನೇ ನೀಡಿದ 3 ಮಹಾ ಪರಿಹಾರಗಳು ಇಲ್ಲಿವೆ. ಇದನ್ನು ನೀವು ಯಾರಿಗೂ ಹೇಳದೆ ಗುಪ್ತವಾಗಿ ಮಾಡಬೇಕು. 1. ಮೌನವ್ರತ. ಜುಲೈ ತಿಂಗಳಲ್ಲಿ ನಿಮ್ಮ ಮೇಲೆ ಯಾರೇ ಜಗಳಕ್ಕೆ ಬಂದರೂ ಸಾಧ್ಯವಾದಷ್ಟು ಮೌನವಾಗಿರಿ. ನಿಮ್ಮ ಮೌನವೇ ಶತ್ರುಗಳಿಗೆ ದೊಡ್ಡ ಉತ್ತರವಾಗಲಿದೆ. 2. ಶಕ್ತಿಶಾಲಿ ಮಂತ್ರ ಜಪ. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 108 ಬಾರಿ ಓಂ ಕಾಲಭೈರವಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಸುತ್ತ ರಕ್ಷಾ ಕವಚ ಸೃಷ್ಟಿಸುತ್ತದೆ. 3. ದಾನ ಧರ್ಮ. ಶನಿವಾರದ ದಿನ ಕಪ್ಪು ಎಳ್ಳನ್ನು ಅಥವಾ ಬಡವರಿಗೆ ಅನ್ನದಾನವನ್ನು ಮಾಡಿ. ಇದರಿಂದ ನಿಮ್ಮ ಕೈಗಳಿಗೆ ಒದಗಿ ಬರುವ ಕೊಳ ಅಥವಾ ಕಾನೂನಿನ ವಂಚಕಗಳು ದೂರವಾಗುತ್ತವೆ. ಭಾಗ 5, ರಹಸ್ಯ ಶತ್ರುಗಳ ಮುಖವಾಡ ಕಳಚುವ ಸಮಯ. ಕುಂಭರಾಶಿಯವರೇ, ಈಗ ನಾವು ನಿಮ್ಮ ಜೀವನದ ಅತ್ಯಂತ ಶಾಕಿಂಗ್ ಅಧ್ಯಾಯಕ್ಕೆ ಕಾಲಿಡುತ್ತಿದ್ದೇವೆ. ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿರುವ ಆ ವ್ಯಕ್ತಿ ಯಾರು ಗೊತ್ತಾ? ಅವರು ಬೇರೆ ಎಲ್ಲೋ ಇಲ್ಲ, ನಿಮ್ಮ ದಿನನಿತ್ಯದ ಬದುಕಿನಲ್ಲೇ ಇದ್ದಾರೆ. ನಿಮ್ಮ ಎದುರಿಗೆ ಸಿಹಿಯಾಗಿ ಮಾತನಾಡಿ ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುವವರೇ ನಿಮ್ಮ ನಾಶಕ್ಕೆ ಹೊಂಚು ಹಾಕುತ್ತಿದ್ದಾರೆ. ಜುಲೈ ತಿಂಗಳ ಮಧ್ಯಭಾಗದಲ್ಲಿ ಸಾಕ್ಷಾತ್ ಈಶ್ವರನ ಕೃಪೆಯಿಂದ ಆ ವ್ಯಕ್ತಿಯ ಅಸಲಿ ಮುಖವಾಡ ಕಳಚಿ ಬೀಳಲಿದೆ. ಅವರು ಮಾಡುವ ಸಣ್ಣ ತಪ್ಪು ನಿಮ್ಮ ಕಣ್ಣಿಗೆ ನೇರವಾಗಿ ಬೀಳುತ್ತದೆ. ಆ ಸಮಯದಲ್ಲಿ ನೀವು ಆತುರಪಟ್ಟು ಜಗಳ ಆಡಬೇಡಿ.
ಶತ್ರು ತನ್ನದೇ ತಂತ್ರದಲ್ಲಿ ತಾನು ಸಿಲುಕಿಕೊಳ್ಳುವವರೆಗೂ ನೀವು ಕಾಯಲೇಬೇಕು. 6 ಆರ್ಥಿಕ ಮತ್ತು ವೃತ್ತಿ ಬದುಕಿನ ಮಹಾಕಂಟಕಗಳು. ವ್ಯಾಪಾರ ಮತ್ತು ಉದ್ಯೋಗದ ವಿಷಯಕ್ಕೆ ಬಂದರೆ ಕುಂಭರಾಶಿಯವರಿಗೆ ಜುಲೈ 3ನೇ ವಾರ ಅತ್ಯಂತ ನಿರ್ಣಾಯಕ. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ. ಸಹಿ ಹಾಕುವ ಮುನ್ನ ಪ್ರತಿಯೊಂದು ಪೇಪರನ್ನು 2 ಬಾರಿ ಓದಿ. ಯಾವುದೋ ದೊಡ್ಡ ಲಾಭದ ಆಸೆಗೆ ಬಿದ್ದು ಹೊಸದಾಗಿ ಸಾಲ ಮಾಡಲು ಹೋಗಬೇಡಿ. ಅದು ನಿಮ್ಮನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳಬಹುದು. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಬರಬಹುದು. ಆದರೆ ನೆನಪಿಡಿ, ಈ ತಿಂಗಳು ನೀವು ಕೇವಲ ನಿಮ್ಮ ಕೆಲಸದ ಕಡೆ ಗಮನ ಕೊಡಬೇಕು. ಭಾಗ 7 ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ರಕ್ಷಣೆ. ನಿರಂತರ ಮಾನಸಿಕ ಒತ್ತಡ ಮತ್ತು ಕೌಟುಂಬಿಕ ಕಲಹಗಳಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮುಖ್ಯವಾಗಿ ನಿದ್ರಾಹೀನತೆ ಮತ್ತು ತಲೆನೋವಿನ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ದೇವರು ನಿಮಗೆ ನೀಡುತ್ತಿರುವ ಸೂಚನೆ ಏನೆಂದರೆ ನಿಮ್ಮ ಶರೀರಕ್ಕೆ ವಿಶ್ರಾಂತಿಯ ಅಗತ್ಯವಿದೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ 5 ನಿಮಿಷ ದೀಪದ ಮುಂದೆ ಕುಳಿತು ಧ್ಯಾನ ಮಾಡಿ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ನೀವು ಶತ್ರುಗಳ ಪಿತೂರಿಯನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಆರೋಗ್ಯವೇ ನಿಮ್ಮ ಅತಿ ದೊಡ್ಡ ಆಸ್ತಿ ಎಂಬುದನ್ನು ಮರೆಯಬೇಡಿ. ಭಾಗ 8 ಗ್ರಹಗಳ ಬದಲಾವಣೆ ಮತ್ತು ಭಾಗ್ಯೋದಯ. ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ನಿಮಗೆ ಒಂದು ಬಿಗ್ ರಿಲೀಫ್ ಸಿಗುವ ಸಮಯ ಹತ್ತಿರ ಬಂದಿದೆ. ಜುಲೈ 24ರ ನಂತರ ಗ್ರಹಗಳ ಚಲನೆಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ನಿಮ್ಮ ರಾಶಿಯ ಮೇಲಿರುವ ಕ್ರೂರ ಗ್ರಹಗಳ ದೃಷ್ಟಿ ಕಡಿಮೆಯಾಗುತ್ತಾ ಬರುತ್ತದೆ. ಅಲ್ಲಿಯವರೆಗೂ ನೀವು ಪಟ್ಟ ಕಷ್ಟಕ್ಕೆ, ಸುರಿಸಿದ ಕಣ್ಣೀರಿಗೆ ಭಗವಂತ ಪ್ರತಿಫಲ ನೀಡಲು ಆರಂಭಿಸುತ್ತಾನೆ. ದೂರವಾಗಿದ್ದ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಂಡು ಮತ್ತೆ ನಿಮ್ಮ ಹತ್ತಿರ ಬರಲಿದ್ದಾರೆ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎನ್ನುವುದಕ್ಕೆ ನಿಮ್ಮ ಜೀವನವೇ ಸಾಕ್ಷಿಯಾಗಲಿದೆ. ಭಾಗ 9 ದೇವರ ಅಂತಿಮ ಸಂದೇಶ ಮತ್ತು ಮಹಾಶಪಥ. ಕೊನೆಯದಾಗಿ ಕುಂಭರಾಶಿಯವರೇ, ವಿಧಿಯ ಆಟ ಏನೇ ಇರಲಿ, ನಿಮ್ಮ ಕರ್ಮ ಶುದ್ಧವಾಗಿದ್ದರೆ ಸಾಕ್ಷಾತ್ ಕಾಲಭೈರವರೇ ನಿಮ್ಮ ರಕ್ಷಣೆಗೆ ನಿಲ್ಲುತ್ತಾರೆ. ಇಂದಿನಿಂದಲೇ ಒಂದು ಮಹಾಶಪಥ ಮಾಡಿ. ನಾನು ಯಾರಿಗೂ ದ್ರೋಹ ಮಾಡುವುದಿಲ್ಲ, ನನ್ನನ್ನು ನಂಬಿದವರನ್ನು ಕೈ ಬಿಡುವುದಿಲ್ಲ ಮತ್ತು ಕಷ್ಟ ಬಂದಾಗ ಧೃತಿಗೆಡುವುದಿಲ್ಲ ಎಂದು. ನಿಮ್ಮ ಬೆನ್ನಿನ ಹಿಂದೆ ಇರುವ ಶಿವನ ಶಕ್ತಿ ನಿಮ್ಮನ್ನು ಎಂದಿಗೂ ಸೋಲಲು ಬಿಡುವುದಿಲ್ಲ. ಈ ವಿಡಿಯೋದಲ್ಲಿ ಹೇಳಿದ ಪರಿಹಾರಗಳನ್ನು ತಪ್ಪದೇ ಪಾಲಿಸಿ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಲೆಸಲಿ. ಓಂ ನಮಃ ಶಿವಾಯ. ಕುಂಭರಾಶಿಯವರೇ, ವಿಡಿಯೋದ ಆರಂಭದಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಜುಲೈ 2026ರ ಕಷ್ಟದ ತಿಂಗಳಿನಿಂದ ಮತ್ತು ಶತ್ರುಗಳ ಪಿತೂರಿಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಕೆಲವು ವಿಶೇಷ ದೈವಿಕ ವಸ್ತುಗಳನ್ನು ಧರಿಸುವುದು ಅತ್ಯಂತ ಅವಶ್ಯಕವಾಗಿದೆ. ನಿಮಗಾಗಿ ಅತಿ ಹೆಚ್ಚು ರಿವ್ಯೂಸ್ ಪಡೆದ ಮತ್ತು ನಂಬಿಕಸ್ಥವಾಗಿರುವ ಅತ್ಯುತ್ತಮ ಆನ್ಲೈನ್ ಪ್ರಾಡಕ್ಟ್ಗಳ ಲಿಂಕ್ಗಳನ್ನು ನಾನು ಈ ವಿಡಿಯೋದ ಕೆಳಗಿನಲ್ಲಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟ್ನಲ್ಲಿ ನೀಡಿದ್ದೇನೆ. 1 ಕುಂಭರಾಶಿಯ ಯಂತ್ರ ಕವಚ ಲಾಕೆಟ್. ಇದು ನಿಮ್ಮ ಸುತ್ತ ಒಂದು ಪಾಸಿಟಿವ್ ಎನರ್ಜಿಯನ್ನು ಸೃಷ್ಟಿ ಮಾಡುತ್ತದೆ. ಶತ್ರುಗಳ ನೆಗೆಟಿವ್ ದೃಷ್ಟಿ ಹಾಗೂ ದೋಷಗಳಿಂದ ನಿಮ್ಮನ್ನು ಕಾಪಾಡಲು ಇದು ಅತ್ಯಂತ ಶಕ್ತಿಶಾಲಿ. 2 ಶನಿ ದೋಷ ನಿವಾರಣೆ ಕಪ್ಪು ದಾರ ಅಥವಾ ಉಂಗುರ. ನಿಮ್ಮ ರಾಷ್ಟ್ರಾಧಿಪತಿ ಶನಿದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲು ಮತ್ತು ಆರ್ಥಿಕ ನಷ್ಟಗಳಿಂದ ಪಾರಾಗಲು ಈ ದಾರ ಸಹಾಯ ಮಾಡುತ್ತದೆ. ಕುಂಭರಾಶಿಯವರೇ, ಇಲ್ಲಿಯವರೆಗೂ ನೀವು ನೋಡಿದ ಪ್ರತಿಯೊಂದು ಮಾತು ಮತ್ತು ಸೂಚನೆಗಳು ಕೇವಲ ಭವಿಷ್ಯವಲ್ಲ, ಮುಂಬರುವ ಕಷ್ಟಗಳಿಂದ ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಲು ಆ ಭಗವಂತನೇ ನಿಮಗೆ ತೋರಿಸಿದ ದಾರಿ. ನಿಮಗಾಗಿ ಪ್ರತಿದಿನ ಇಷ್ಟೊಂದು ಸಂಶೋಧನೆ ಮಾಡಿ ಗ್ರಹಗಳ ಚಲನೆಯನ್ನು ನಿಖರವಾಗಿ ಲೆಕ್ಕ ಹಾಕಿ ಈ ಮಾರ್ಗದರ್ಶನ ನೀಡಲು ನಮ್ಮ ಇಡೀ ತಂಡ ಹಗಲಿರುಳು ಶ್ರಮ ಪಡುತ್ತಿದೆ.
ನಮ್ಮ ಈ ಪ್ರಾಮಾಣಿಕ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲಿ ಸದಾ ಕಾಲಭೈರವನ ಆಶೀರ್ವಾದ ಇರಬೇಕೆಂದು ನೀವು ಬಯಸಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೆಳಗಿರುವ ಆ ಕೆಂಪು ಬಣ್ಣದ ಅಥವಾ ಕಪ್ಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಆನ್ ಮಾಡಿ. ಇದರಿಂದ ನಮ್ಮ ಮುಂದಿನ ಪ್ರತಿದಿನದ ರಾಶಿ ಭವಿಷ್ಯ ನಿಮಗೆ ಎಲ್ಲರಿಗಿಂತ ಮುಂಚೆ ತಲುಪುತ್ತದೆ. ವಿಡಿಯೋ ಲೈಕ್ ಮಾಡಿ. ನಿಮ್ಮದೊಂದು ಸಣ್ಣ ಲೈಕ್ ನಮಗೆ ಮುಂದಿನ ದಿನಗಳಲ್ಲಿ ಇಂತಹ ಇನ್ನೂ 10 ಪಟ್ಟು ಹೆಚ್ಚು ಉಪಯುಕ್ತ ವಿಡಿಯೋಗಳನ್ನು ಮಾಡಲು ಮಹಾಶಕ್ತಿಯನ್ನು ಕೊಡುತ್ತವೆ. ನಿಮ್ಮ ಅನಿಸಿಕೆ ಏನೇ ಇರಲಿ ಅದನ್ನು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಕಾಲಭೈರವ ಅಂತ ಬರೆದು ಭಕ್ತಿ ಸಮರ್ಪಿಸಿ. ಆ ದೇವರು ನಿಮಗೂ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೂ ಸಕಲ ಸುಖ ಸಂತೋಷ ನೀಡಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.